ಪುತ್ತೂರು ನಗರಸಭೆಯಿಂದ 2013-14ರಿಂದ ಉಳಿಕೆಯಾಗಿರೋ ಮೊತ್ತಕ್ಕೆ ಈಗಾಗಲೇ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಈಗಾಗಲೇ ಬೆನಿಫಿಷರಿಗಳಿಗೆ ಕಾಲ್ ಮಾಡಿದ್ವು. ಕೆಲವೊಂದು ಬೆನಿಫಿಷರಿಗಳಿಗೆ ನಮ್ಮ ಅರ್ಜಿಗಳಿನ್ನ ಸಂಬಂಧ ಬಂದಿರೋದಿಲ್ಲ. UGD ಕನೆಕ್ಷನ್ಸ್ ಆಗಲಿ, UGD ಕನೆಕ್ಷನ್ಸ್ಗೆ ನಮಗೆ ಏನು 6,070 ರೂಪಾಯಿ ನಾವು ಸಾರ್ವಜನಿಕರಿಗೆ ಕಟ್ಟಬೇಕಾಗ್ತದೆ. ಅದನ್ನು ನೀವು ಅರ್ಜಿ ಹಾಕಿಬಿಟ್ರೆ ಆ ಅರ್ಜಿಗಳಿಗೆ ನಗರಸಭೆಯಿಂದನೇ ಪಾವತಿಸಿ ನಿಮಗೆ ಕಾರ್ಡ್ ಮಾಡಿಸ್ಕೊಡ್ಲಾಗುವುದು. ಸೊ ಅಂಥ ಏನು ನಮಗೆ SC/ST ಸಮುದಾಯದ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಯಾರು ಅವಶ್ಯಕತೆ ಇದೆ ಅರ್ಜಿನ ನಗರಸಭೆಗೆ ಸಲ್ಲಿಸಿದಲ್ಲಿ ಅದನ್ನು ನಾವು ಮಾಡಿಕೊಡ್ತಿದ್ದೀವಿ. ಅದೇ ರೀತಿ ಹೌಸ್ ರಿಪೇರಿ ಇನ್ನೂ ಪೆಂಡಿಂಗ್ ಇದೆ. ಹೌಸ್ ಸರ್ ಇದು OBC ಅಂದರೆ ಅಲ್ಪಸಂಖ್ಯಾತರಿಗೂ ಸೇರುತ್ತೆ ಸರ್? ಓಕೆ. ಈಗ ಹೌಸ್ ರಿಪೇರಿ ಅಂತ ಹೇಳಿದ್ರಿ. ಹೌಸ್ ರಿಪೇರಿ ಇದೆ. ಹೌಸ್ ರಿಪೇರಿಗೆ ಸಂಬಂಧಪಟ್ಟದೆ SC ನಮ್ಮ ಸಮುದಾಯದ ಯಾರಾದರೂ ಇದ್ದಲ್ಲಿ ಅವ್ರಿಗೆ ಮನೆಗಳ ಏನಾದರೂ ಹಾಳಾಗಿದ್ದರೆ ಅದನ್ನು ರಿಪೇರಿ ಮಾಡೋಕ್ಕೆ ಏನಾದರೆ ಪ್ರತಿಯೊಬ್ಬರಿಗೆ 50,000 ರೂಪಾಯಿ ಹತ್ರ ನಾವು ಸಹಾಯಧನ ಕೊಡ್ತೀವಿ. ಅಂತ ಯಾರಾದರೂ ಫಲಾನುಭವಿಗಳಿದ್ದಲ್ಲಿ ಅವ್ರನ್ನ ಟೇಲರಿಂಗ್ ಮಷೀನು, ಗೀಝರು, ಎಲೆಕ್ಟ್ರಿಕಲ್ ಗೀಝರು, ಆಮೇಲೆ ಸೋಲಾರು, ಆಮೇಲೆ ಈ ಕೆಲವೊಂದು ವಿನೂತನವಾಗಿ ನಮ್ಮ ಈಗ ಟ್ರೈಸೈಕಲ್ಗಳು ಕೊಡ್ತಾರೆ. ಬಟ್ ನಮ್ಮ ಕಡೆಯಿಂದ ಏನಂದರೆ ವಾಟರ್ ಬಿಡ್ಡು ಮತ್ತು MR ಕಿಟ್ ಅಂತ. ವಾಟರ್ ಬಿಡ್ ಅಂದರೆ ಈಗ ಅಂಗವಿಕಲರ ಮಕ್ಕಳು ಇರ್ತಾರೆ ಅಥವಾ ಅವ್ರು ಇರ್ತಾರೆ, ವೃದ್ಧರು ಇರ್ತಾರೆ. ಸೊ ಅವ್ರಿಗೆ ಎದ್ದು ಹೋಗಿ ಈಗ ಶೌಚಗಳನ್ನು ಮಾಡೋಕ್ಕೆ ಕೆಲವೊಂದ್ಸಲ ಅಲ್ಲೇ ಮಾಡ್ತಾರೆ. ಸೊ ಈ ಮಾಮೂಲಿ ಬೆಡ್ಗಳಾದರೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಈ ವಾಟರ್ ಬೆಡ್ ಅಂತ ಒಂದು ಹೊಸ ವಿನೂತನ ಬಂದಿದೆ, ಅದರಲ್ಲಿ ಅದನ್ನು ರೀಪ್ಲೇಸ್ ಮಾಡ್ಬೋದು. ಮತ್ತು ಇನ್ನೊಂದು MR ಕಿಟ್ ಅಂತ ಒಂದಿದೆ. ಈಗ ಸ್ವಲ್ಪ ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ, ಸೊ ಅವರ ಬುದ್ಧಿಮತ್ತನ್ನು ಇಂಪ್ರೂವ್ ಮಾಡೋಕ್ಕೆ ಅದೊಂದು ಕಿಟ್ ಇರ್ತದೆ. ಸ್ವಲ್ಪ ವಿವಿಧ ಥರದ ಆಟಿಕೆ ಸಾಮಾನುಗಳು ಬರ್ತವೆ, ಅದೊಂದು ಬಾಕ್ಸ್ ಇರ್ತದೆ. ಅದನ್ನು ಕೊಡೋ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಸೊ ದ್ಯಾಟ್ ಎಲ್ಲ ಈಗ ಎಲ್ಲ ಟೇಲರಿಂಗ್ ಮಷಿನ್ ಆಗಲಿ, ಹೌಸ್ ರಿಪೇರಿ, UGD ಕನೆಕ್ಷನು, ಲ್ಯಾಪ್ಟಾಪ್ಗಳು, ಟ್ರೈಸೈಕಲು, ಎಲೆಕ್ಟ್ರಿಕ್ ವಾಟರ್ ಗೀಝರು, ಈ ಎಲ್ಲ ಪ್ರಾವಿಷನ್ಸ್. ಲ್ಯಾಪ್ಟಾಪ್ಗಳಂದ್ರೆ ಯಾವ ಥರ ಸರ್? ಅದು ಯಾವ ಮಕ್ಳಿಗೆ ಕೊಡೋದು? ಏನು ಇಂಜಿನಿಯರಿಂಗ್ ಓದ್ತಿರೋ ಮಕ್ಕಳಿಗೆ. ಇಂಜಿನಿಯರು ಡಿಗ್ರಿ ಇಂಜಿನಿಯರಿಂಗ್ ಕಂಪಲ್ಸರಿ. ಇಂಜಿನಿಯರಿಂಗ್ ಕಂಪಲ್ಸರಿ. ಇಂಜಿನಿಯರಿಂಗ್ ಡಿಗ್ರಿ BSc BCom ಅವ್ರಿಗೆ